ಪದಪಯಣ ಗಾನ ಸಿಂಚನ. ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮ ತೀರ್ಪುಗಾರರು ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಮೊದಲನೇದಾಗಿ ಕಡಬಗೆರೆ ಮುನಿರಾಜು ಸರ್, ಜೋರಾದ ಚಪ್ಪಾಳೆ ಬರಲಿ. ವೆಲ್ಕಮ್, ಸ್ವಾಗತ ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ಜೋರಾದ ಚಪ್ಪಾಳೆ ಬರಲಿ. ಮೈಸೂರು ರಾಜ್ಯದ ದೊರೆಯೇ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಅನಘಾ ಆನ್ ಸ್ಟೇಜ್ ಪ್ಲೀಸ್. ಮೈಸೂರು ರಾಜ್ಯದ ದೊರೆ ರಣಧೀರನಾಯಕ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ತಿರುಚಿನ ಪಳ್ಳಿಯೊಳಗೆ ಕೊಬ್ಬಿದ ಮಲ್ಲ ಜಡ್ಡಿ, ತಿರುಚಿನ ಪಳ್ಳಿಯೊಳಗೆ ಕೊಬ್ಬಿದ ಮಲ್ಲ ಜಡ್ಡಿ, ದೊಡ್ಡ ಚಡ್ಡಿಯನ್ನು ತುಟ್ಟಿ ಬಾಗಿನ ಮೇಲೆ ತೂಗಿ ಬಿಂಡನಂತ ಕೇಳಿ ಕಿಡಿಕಿಡಿ ರಾಜ್ಯದ ದೊರೆ ಅಬ್ಬಬ್ಬ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮುಂದೆ 300 ದಂಡು, ಹಿಂದೆ 300 ದಂಡು, ಮುಂದೆ 300 ದಂಡು, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಅನಘಾ, ಹಾಯ್ ಅನಘಾ. ಹಾಯ್ ಹಾಯ್. ಏನಾಯ್ತು? ಏನೇನೋ ಆಗೋಯ್ತು. ಅದೇ ಏನೇನಾಯ್ತು? ಅನ್ಕೊಂಡಿದ್ದೇನೂ ಆಗಲಿಲ್ಲ ಅಷ್ಟೇ. ಓಕೆ, ಸ್ಟ್ರೇಟ್ ಟು ವೇಮಗಲ್ ಸರ್. ಅನಘಾ ಅವರೇ, ಇದು ಒಂದು ಸುಪ್ರಸಿದ್ಧ ರಂಗಗೀತೆ. ಈ ಡಾಕ್ಟರ್ ಬಿ ಜಯಶ್ರೀ ಮೇಡಮ್ ಅವರು, ರಂಗಾಭರಣ ಅವರು, ರಾಜಾರಾಮ್ ಸರ್ ಬಹಳಷ್ಟು ವೇದಿಕೆಗಳಲ್ಲಿ ಇದನ್ನು ತುಂಬ ಜೋಶಿರಂತ ಹಾಡಿದ್ದು ಗೊತ್ತಾಯ್ತಾ. ಸ್ಟಾರ್ಟಿಂಗೇ ಆಗಿ ಬರುತ್ತದೆ. ಆದರೆ ಪಾಪ ನೀವು ಶ್ರುತಿ ಏನೋ ಪ್ರಾಬ್ಲಮ್ ಆಯ್ತೇನೋ ಗೊತ್ತಿದ್ದು, ನೀವು ತೊಗೊಂಡಿದ್ದು ರೇಂಜೇ ತುಂಬ ಕಡಿಮೆ ಆಯ್ತು. ಅದು ಯಾವುದಾದ್ರೂ ರಂಗಗೀತೆಯಲ್ಲಿ ತುಂಬ ಜೋಶಿರೋ ಹಾಡಿದೆ ಅಂದರೆ ಇದೆ. ಹಾಗಾಗಿ ಇರಲಿ, ಪರವಾಗಿಲ್ಲ, ಮುಂದಿನ ಹಾಡುಗಳಲ್ಲಿ ಪ್ರಯತ್ನ ಮಾಡ್ಕೊಳ್ಳಿ ಚೆನ್ನಾಗಿ ಆಡಲಿಕ್ಕೆ. ಓಕೆ, ಅರ್ಚನಾ ಮ್ಯಾಮ್. ಅನಘ, ಯಾಕಮ್ಮ ಹಾಡನ್ನು ತಗೊಳ್ಳುವಾಗ ಯಾವಾಗಲೂ ಗಡಿಬಿಡಿ ಮಾಡ್ಕೋಬಾರ್ದು ಅಂತ ಅದಕ್ಕೆ ನಾನು ಹೇಳೋದು. 10 ಸಲ ಆಲೋಚನೆ ಮಾಡಿ
ಮುಖ ಸಪ್ಪೆ ಮಾಡ್ಕೋಬೇಡ. ಹೀಗೆ 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 ಇದ್ದರೆ ತಾನೇ ಅದು ಜೀವನ, ಹೀಗೆ ಆದರೆ ಮರಣ ಅಲ್ವಾ? ಸೊ ಏಳು ಬೀಳುಗಳು ಇರ್ತವೆ, ಇರಬೇಕು ಜೀವನದಲ್ಲಿ, ಆಯಿತಾ? ಸ್ಮೈಲ್ ಹೋಗಬಾರ್ದು ಯಾವತ್ತು. ನೀನೇನು ಮಾಡಿದೆ ಗೊತ್ತಾ? ಪಂಚಮದಿಂದ ಹಾಡು ತೊಗೋಬೇಕಾಗಿತ್ತು ಅಂತ ಕೊಟ್ಟರೆ ಲಾಸ್ಟಲ್ಲಿ ಬಂದು ಅದಕ್ಕೆ ಕರೆಕ್ಟಾಗಿ. ಸಾಂಗ್ ಟ್ರೈನ್ ಹೋದ್ಮೇಲೆ ನೀನು ಹತ್ಕೊಂಡೆ ಅಷ್ಟೆ, ಹತ್ತೋ ಪ್ರಯತ್ನ ಮಾಡಿದೆ. ಅದು ನೀನು ಷಡ್ಜದಿಂದ ತೊಗೊಂಬಿಟ್ಟು ಅಲ್ವಾ? ಸೊ ನಾನು ಅದಕ್ಕೆ ನೀನು ಶಾಸ್ತ್ರೀಯ ಕಲಿತಿದ್ದೀನಿ ಅಂದ್ಯಾ? ಯಾಕಮ್ಮ? ಶಾಸ್ತ್ರೀಯ ಕಲಿತವರಿಗೆ ಸ್ವರಜ್ಞಾನ ಇರಬೇಕಲ್ಲ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರು ಯಾರೂ ಇಲ್ವಲ್ಲೋ. ಇರಲಿ, ಇದನ್ನು ತಲೆಯಲ್ಲಿ ಕೂರಿಸ್ಕೊಂಡು ನಿನ್ನ ಮುಂಬರುವ ಪರ್ಫಾರ್ಮೆನ್ಸಸ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ. ಆಗಿದ್ದಾಯಿತು, ಏನು ಮಾಡೋದಕ್ಕಾಗಲ್ಲ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ಕೋ. ಇನ್ನೂ ಸೀರಿಯಸ್ನೆಸ್ ಆಗಿ ಶ್ರುತಿ, ಯಾವ ಹಾಡು ಯಾವ ರಾಗದಲ್ಲಿದೆ, ಯಾವ ಶ್ರುತಿ ಯಾವ ಸ್ವರದಿಂದ ಶುರುವಾಗತ್ತೆ, ಅದನ್ನು ಗಮನದಲ್ಲಿಟ್ಕೊಂಡು ಬರುವ ಹಾಡುಗಳನ್ನೆಲ್ಲ ಹಾಡೋದಕ್ಕೆ ಶುರು ಮಾಡಾಯ್ತಾ? ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು. ಓಕೆ, ಮುನಿರಾಜು ಸರ್. ಅನಗ, ಒಂದು ಊರಿಗೊಂದು ಒಂದೇ ಬಸ್ ಇರುತ್ತೆ, ಕೊನೆ ಬಸ್ಸು. ಆ ಕೊನೆ ಬಸ್ಗೆ ಹತ್ಕೋಬೇಕು. ಹತ್ಕೊಳ್ಳೋಕೆ ಮುಂಚೆ ಬೇರೆ ಊರಿನ ಬಸ್ ಹತ್ಕೊಂಡ್ಬಿಟ್ಟಿರ್ತೀಯ. ಹತ್ಕೊಂಡಾದ್ಮೇಲೆ ಅಯ್ಯೋ ಇದು ಯಾವುದೋ ಬೇರೆ ಬಸ್ ಹತ್ಕೊಂಡಿದ್ದೀನಲ್ಲ, ನಿನ್ನ ಬಸ್ ಓಡ್ತಾ ಇರ್ತದಲ್ಲಿ. ಹೆಂಗಿತ್ತು ನಿನ್ನ ಪರಿಸ್ಥಿತಿ ಅಂದರೆ, ಆಮೇಲೆ ಹಿಡಿದು ಓಡಿ ಕೊನೆ ಬಸ್ನ ಹತ್ಕೊಂಡಪ್ಪ ಕೊನೆಗೆ ರೀಚ್ ಆದೆ, ಅಲ್ಲಿಗೆ ಬಂದೆ. ಅದರಿಂದ ಯಾವಾಗೂ ನಮ್ಮ ಬಸ್ ಯಾವುದು ಹತ್ತಬೇಕು, ಕರೆಕ್ಟಾಗಿ ಹತ್ತಬೇಕು ಅಂತ ಹತ್ತಿದ್ರೆ ಮಾತ್ರ ನಮ್ಮ ಮನೆಗೆ ಹೋಗಿ ಸೇರ್ತೀವಿ. ಇಲ್ಲ ಅಂದರೆ ಎಲ್ಲೆಲ್ಲೋ ಮನೆ ಹುಡುಕಾಡಿ ಪರದಾಡಿ ಎಲ್ಲೋ ತಪ್ಪಿಸ್ಬಿಡ್ತದೆ ದಾರಿ ಅಲ್ವಾ? ಇನ್ನೊಂದು ಏನಾಗುತ್ತೆ ಗೊತ್ತಮ್ಮ, ಇದು ಕಾಂಪಿಟೇಷನ್ ಆಗಿರೋದ್ರಿಂದ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ಲಿಕ್ಕಾಗಲ್ಲ, ರೀಟೇಕ್ ಮಾಡೋಕ್ಕಾಗಲ್ಲ. ಅವಾಗ ನಾವು ಎಲ್ರಿಗೂ, ಯಾರ್ಯಾರು ತಪ್ಪು ಮಾಡ್ತಾರೋ ಎಲ್ರಿಗೂ ಚಾನ್ಸ್ ಕೊಡಬೇಕಾಗತ್ತೆ. ಲೈವ್ ಪರ್ಫಾರ್ಮೆನ್ಸ್ ಆಗಿದ್ದರೆ ಇನ್ನೊಂದು ರೀಟೇಕ್ ಮಾಡಬಹುದಿತ್ತು, ಇದರಲ್ಲಿ ಒಂದೇ ಚಾನ್ಸ್, ಆಯಿತಾ? ಇದೆಲ್ಲರೂ ಗಮನದಲ್ಲಿಟ್ಕೊಳ್ಳಿ. ಅದು ಬೇಜಾರು ಮಾಡ್ಕೊಳ್ಬಾರ್ದು, ಆದರೆ ಮುಂದಿನ ಇದರಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡೇ ಹಾಡಬೇಕು. ಓಕೆ ಓಕೆ. ಸೊ ಎಲ್ರಿಗೂ ಹೇಳೋದೇನೆಂದರೆ, ಕಾಂಪಿಟೇಷನ್ ಅಂದಮೇಲೆ ಅದರ ಕಾವು ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಅದು ಕಡಿಮೆ ಆಗೋದಿಲ್ಲ. ಸೊ ನೀವು ಎಲ್ಲರೂ ಸೀರಿಯಸ್ ಆಗಿ ತೊಗೊಂಡು ಕಾಂಪಿಟೇಷನ್ನ ಇನ್ನು ಸ್ವಲ್ಪನೇ ದಿನ ಅಷ್ಟೇ. ಇಲ್ಲಿ ಇವಾಗ 24 ಜನ ಇದ್ದಾರೆ, ಕೊನೆಗೆ 2, ಕೊನೆಗೆ 1. ಸೊ ಆ ಒಬ್ಬರು ಯಾರಾಗ್ತೀರಾ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಟ್ ಈಸ್ ವೆರಿ 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 ಸೀರಿಯಸ್. ಓಕೆ, ಆಲ್ ರೈಟ್ ಅನಗ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ದೇವ ಮಾದೇವ ಬಾರೋ ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಇನ್ನೋಸೆನ್ಸ್ಗೆ ಕಾಂಪಿಟೇಷನ್ ಕೊಡುವಂತಹ ನಮ್ಮ ಚೋಟ್ ಮೆಣಸಿನಕಾಯಿ ಶಿವು ಆನ್ ಸ್ಟೇಜ್ ಪ್ಲೀಸ್. ದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ಓ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು 77 ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಸುನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ಓ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಚೆಲುವಾದ ಗಿರಿಯವನೇ ಸ್ವಾಮಿ ಚಿನ್ನದ ತೇರಿನವನೇ, 77 ಮಲೆಯ ಒಡೆಯ
ಸ್ವಾಮಿ ಹಾಲರವಿಯ ಮೇಲೆ ವಾಲಾಡು ಬಾ ಸ್ವಾಮಿ ಗಂಡುಲಿಯ ಬೆನ್ನೆ ಮೆರೆದಾಡು ಬಾ ಸ್ವಾಮಿ ದೇವಾದಿ ದೇವರನೆ ಕಾಪಾಡಿದ ಸ್ವಾಮಿ ದೇವ ದೇವ ಬಾರೋ ಸ್ವಾಮಿ ಮಲೆಯಮ್ಮ ದೇವ ಬಾರೋ ಓ ದೇವ ಬಾರೋ ಸ್ವಾಮಿ ಮಲೆಯಮ್ಮ ದೇವ ಬಾರೋ. ಅನವರತ ನಿನ್ನ ಲೀಲೆ ಹಾಡುವೆ ದಯವಿರಲಿ ನಮ್ಮ ಮೇಲೆ ಈ ಬಡವನ ಮೊರೆಗೆ ಒಲಿದು ಬಾರಯ್ಯ ನಮ್ಮ ಮನೆಗೆ ಬಾಳಲ್ಲಿ ಬಳುನೊಂದು ಬಳಲಿರುವೆನು ತಂದೆ ದಯಾಕಿಂದು ನೀನೇಕೆ ತಿರು ಮುಂದೆ ಬಾಳಲ್ಲಿ ಬಳುನೊಂದು ಬಳಲಿರುವೆನು ದೀನ ದಯಾಕಿಂದು ನೀನೇಕೆ ತಿರು ಮುಂದೆ ನೀ ಬಂದು ನನ್ನೊಮ್ಮೆ ಅರಸೆಂದು ಬೇಡು ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಓ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಶಿವು ಇನ್ನೋಸೆನ್ಸ್ಗೆ ಕಾಂಪಿಟೇಷನ್ ಕೊಡೋ ಶಿವು ನೀನ್ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಬಿಟ್ಟೆ ಅವನಿಗೆ ನಾವು ಯು ನಾಟ್ ಸ್ಟಾಪಿಂಗ್ ಓನ್ಲಿ ನೀನ್ ಆ ಸ್ಟೆಪ್ ಒಂದ್ಸತಿ ಮಾಡು ನೋಡೋಣ ನಮ್ದು ನಾರಕ್ ಕುಂಟ ಅನ್ಕೊಂಡು ಹಾ. ನಮ್ಮ ಇಸ್ಪಣ ಅವರು ನಾರಕ್ ಕುಂಟ ಆಗ್ತಿರು ಅವ್ರನ್ನ ನೋಡಿ ಅವಾಗ ವಿಶ್ವನಾಥ್ ಅವರು ನಾನು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ನೋಡಿ ಕಲ್ತಿದ್ದು. ವಿಶ್ವ ಅವನ್ ಚಿಕ್ಕ ಮಗು ಇದ್ದಾಗ ನೀನ್ ನೋಡಿ ಕಲ್ತಿದ್ದಂತೆ ಕಲ್ತಿದ್ದು ಅದನ್ನ. ಹೌದಾ ನಿಮ್ಗೆ ಎಷ್ಟು ವಯಸ್ಸು? ಅದೇ ಅವ್ನು ಚಿಕ್ಕ ಮಗು ಇದ್ದಾಗಿಂದ ನಿಮ್ ನೋಡಿ ಕಲ್ತಿದ್ರೆ ಪಾಪ ಅವ್ರು ಸೀರಿಯಸ್ ಆಗಿ ಹೇಳ್ತಾರೆ. ಮಗು ಇದ್ದಾಗ ನಮ್ದು ಆರ್ಯ ಹಬ್ಬ ಅಂತ ಇದು ಆಷಾಢದ ಮಾಡ್ತೀವಿ. ಆ ಆ ಹಬ್ಬದಲ್ಲಿ ನಮ್ಗೆ ಇಸ್ಪಣ ಅವರು ಅದಕ್ಕೆ ಫೇಮಸ್ ಅವರು, ಓ ಊರಿಗೆ ಫೇಮಸ್ ಅವರು. ನಿಮ್ ಊರು ಫೇಮಸ್. ನೀನ್ ಅವರಿಂದ ಹುಮ್ಮಸ್ಸೆಲ್ಲ ಪಡೆದು ಅವ್ರನ್ನ ನೋಡಿ ನೋಡಿ ನೀನ್ ಈ ತರ ಡಾನ್ಸ್ ಮಾಡಿದ್ದ. ನಾರಕ್ ಕುಂಟ ಹಾಕೋದು. ಎಲ್ಲಿ ಒಂದೆರಡು ಸ್ಟೆಪ್ ಹಾಕಿ ನೋಡೋಣ ಹೆಂಗೆ. ಈ ಸಖತ್ ಕ್ಯೂಟ್ ಕಣೋ. ಓಕೆ ಖುಷಿ ಆಯ್ತಾ? ಮೇಡಮ್ ಓಕೆ ಥ್ಯಾಂಕ್ಸ್. ಎಸ್ ಮುನಿರಾಜು ಸರ್. ಶಿವು ಮಧ್ಯಾಹ್ನ ಏನು ಊಟ ಮಾಡಿದೆ? ಹಿಟ್ಟುಂಡ ಅನ್ನ ಉಂಡ? ಅನ್ನ ಉಂಡಿ. ಅದಕ್ಕೆ ಈಗ ಹಿಟ್ಟುಂಡಿದ್ರೆ ಒಂಚೂರು ಎನರ್ಜಿ ಇರ್ತಿತ್ತು ಅಂತ ಕಾಣ್ತದೆ. ಅನ್ನ ಉಂಡಿ ಅಲ್ಲ, ಹ್ಞೂ ಸರ್. ಎನರ್ಜಿ ಕಮ್ಮಿ ಇತ್ತು. ಎನರ್ಜಿ ಕಮ್ಮಿ ಇದ್ರೂ ಅದರಲ್ಲೂ ಈ ಕುಣಿಯಕ್ಕೆ ಹೋಗಿದೆಯಲ್ಲ. ಹ್ಞೂ ಸರ್. ಆಮೇಲೆ ನಿನಗೆ ನನ್ಗನ್ಸಿದ್ದೇನು ಗೊತ್ತಾ, ನನ್ನ ಕಿರಣ್ ಮೇಲೆ ನಿನ್ನ ಕಣ್ಣು ಅಂತ ಕಾಣ್ತದೆ. ಹ್ಞೂ ಸರ್. ಅದೇ ನಾನು ನೋಡಿದ್ದು ನಿನಗೆ ಕಿರಣ್ ಮೇಲೆ ಕಣ್ಣು ಜಾಸ್ತಿ ಇದೆ. ಹ್ಞೂ ಸರ್. ನೀನು ಹಾಡಬೇಕಾದ್ರೆ ಸರಿ. ಅಂಡ್ ಸರ್ ಅವ್ರು ಯಾವಾಗ್ಲೂ ನಗ್ತಾ ಇರ್ತಾರೆ. ಅವ್ರು ಹೆಂಗ್ ತಡೆದ್ರು ನಗು ಅನ್ನೋದೇ ಗೊತ್ತಿಲ್ಲ. ಅಲ್ಲ ನಾನು ಹಾಡ್ತೀನಿ, ನಾನು ನುಡಿಸು ಅಂತ. ಹ್ಞೂ ಸರ್. ಆದ್ರೆ ನೀನು ಕಾಂಪಿಟೇಷನ್ ಅಲ್ಲಿ ಇದೆ ಅನ್ನೋದೆಲ್ಲ ಮರ್ತು ನಾನು ಹಾಡ್ತೀನಿ, ನೀವು ಕೇಳ್ರಿ ಅಷ್ಟೇ. ಹ್ಞೂ ಸರ್. ಅಲ್ವಾ? ಇಲ್ಲ ಸರ್. ಆದ್ರೆ ಅದ್ರ ಒಳಗಡೆನೆಲ್ಲ ವಿಚಾರಗಳು ತುಂಬಾ ತಿಳ್ಕೊಳ್ಳೋದಿದೆ ಶಿವು, ತುಂಬಾ ತಿಳ್ಕೊಳ್ಳೋದಿದೆ ಅಲ್ವಾ? ಹ್ಞೂ ಸರ್. ತುಂಬಾ ಅಭ್ಯಾಸ ಮಾಡ್ಬೇಕು. ಆಗ್ಬೋದಾ? ಹ್ಞೂ ಸರ್. ಅರ್ಚನಾ ಪಾಪ ಇವನಿಗೆ ಏನು ಹೇಳಕ್ಕೆ ಮನ್ಸು ಬರ್ತಾ ಇಲ್ಲ ನನಗೆ. ಅಷ್ಟು ಮುಗ್ಧತೆ ಅಲ್ವೋ.
ನಿನ್ ಕೈ ಹೋದ್ರೆ ನಿನ್ ಸ್ವರ ಹೋಗ್ತಾ ಇಲ್ವಲ್ಲ ಅಲ್ಲಿಗೆ. ದಾರಿ ರೇ ಅಂತ ಕೈ ಹೋಗುತ್ತೆ, ತಾರ ಅಲ್ಲೆಲ್ಲೋ ಇರುತ್ತೆ ಸ್ವರ. ನೀ ಬಂದು ನನ್ನೊಮ್ಮೆ ಅರಸೆಂದು ಬೇಡು, ದೇವ ಮಾದೇವ ಬಾರೋ, ಸ್ವಾಮಿ ಮಲೆಯ ಮಾದೇವ ಬಾರೋ. ಕೈ ಹೋಗಿದ್ದಷ್ಟೇ ಇದು ಪಿಚ್ಚು ಹೋಗ್ಬೇಕು, ಧ್ವನಿಯಲ್ಲೂ ಹೋಗ್ಬೇಕು. ಆಮೇಲೆ ಇವನು ಏಕೈಕ ಶೂರ, ಕ್ಯಾಮ್ರಾಗೆ ಆಡಿಯನ್ಸ್ಗೆ ಸ್ಟೇಜ್ಗೆ ಎಲ್ಲ ಬೆನ್ ತೋರಿಸ್ಬಿಟ್ಟ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಥ್ಯಾಂಕ್ಸ್ ಮೇಡಮ್. ಅದೇ ಹೇಳಿ ಪಾಪ ಅವ್ನಿಗೆ ಏನು ಹೇಳಿದ್ರು ಪಾಪ ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾನೆ. ಅವನಿಗೆ ಸಡನ್ನಾಗಿ ನಾನು ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ನೆನಪು ಮಾಡ್ಕೊಂಡು ಮಾಡ್ದವನು. ಅಲ್ಲಿವರೆಗೆ ಮರ್ತೋಗಿತ್ತು, ಹಿಂಗಿದ್ದ ಶುರು ಮಾಡ್ದ. ಆಮೇಲೆ ಮತ್ತೆ ಸೀರಿಯಸ್ಸು. ಆಮೇಲೆ ಅವ್ನು ಮಾಡಿದ್ ನೆನ್ಸ್ಕೊಂಡು ಅವ್ನಿಗೇನಾಗೋ ಬರೋಕ್ಕೆ ಶುರು ಆಯಿತು. ಒಟ್ಟಿನಲ್ಲಿ ಅವ್ನಿಗೇನಾಯ್ತು ಅಂತ ಅವನಿಗೆ ಗೊತ್ತಾಗಿಲ್ಲ. ಈ ಸಡನ್ನಾಗಿ ಪರ್ಸ್ನಾಲಿಟಿ ಒಂದು ಸ್ವಿಚ್ ಆಗುತ್ತಲ್ಲ, ಹಂಗಾಯ್ತು ಅವನದ್ದು. ಒಟ್ಟಿನಲ್ಲಿ ಏನೋ ಭಾರಿ ಮಜಾ ಇತ್ತು ಕಣೋ. ಬಟ್ ಶ್ರುತಿ, ತಾಳ ಎಲ್ಲ ನಿನ್ನಿಷ್ಟ, ಅವ್ರಿಷ್ಟಕ್ಕೆ ಅವರು, ನಿನ್ನಿಷ್ಟಕ್ಕೆ ನೀನು. ಅದೆಲ್ಲ ಯಾರು ರಿಪೇರಿ ಮಾಡ್ಕೊಳ್ಳೋದು? ಯಾರು ಯಾರೋ ಕೇಳೋರು ಮಾಡ್ಕೊಂಡಿದ್ಯಾ? ಇನ್ನು ಕಷ್ಟಪಡ್ಬೇಕಪ್ಪ, ಆಯ್ತಾ? ಮುಗ್ಧತೆನ ಹಾಗೆ ಉಳಿಸ್ಕೊ. ಕಷ್ಟ ಮಾತ್ರ ತುಂಬಾ ಪಡಬೇಕು, ಓಕೆನಾ? ಆಮೇಲೆ ಬಾರೋ ಸ್ವಾಮಿ ಸ್ವಾಮಿ ಮದೇವ ಬಾರೋ ಅಂತ ಯಾಕಪ್ಪ ಅಲ್ಲೇ ನುಂಗ್ಬಿಡ್ಬೇಡ. ಬಾರೋ ಅಲ್ಲಿ ನಿಲ್ಸು, ಆಯ್ತಾ? ಒಳ್ಳೇದಾಗಲಿ. ಶಿವು, ಸಿದ್ದಪ್ಪಾಜಿ ಹಾಡು ತುಂಬ ಚೆನ್ನಾಗಿ ಹಾಡಿದೆ ಈ ಹಿಂದೆ. ಆದರೆ ಇವತ್ತು ಹಾಡು ಸೆಲೆಕ್ಷನ್ ಯಾಕೋ ಸರಿ ಹೋಗ್ಲಿಲ್ಲ ಏನೋ ಅನಿಸುತ್ತೆ. ನಮ್ಮ ಮೆಂಟರು ಸ್ವಲ್ಪ ಅದು ನೋಡ್ಬೇಕಿತ್ತು ಏನೋ ಅನಿಸುತ್ತೆ. ತುಂಬ ಮೈಲ್ಡ್ ಸಾಂಗ್ ಅದು, ಒಂದೇ ಫ್ಲೋ ಹೋಗುತ್ತೆ ಅದು. ಅದ್ಯಾಕೆ ಅದು ಹೋಗ್ಲಿಲ್ಲ, ಡ್ಯಾನ್ಸ್ ಎಲ್ಲ ಬೇಕಾಗಿರ್ಲಿಲ್ಲ ಈ ಹಾಡಿಗೆ. ಸರ್ ಆಯ್ತು, ಖುಷಿ ಆಯ್ತು. ಒಟ್ಟಿನಲ್ಲಿ ಎಲ್ಲರಿಗೂ ಖುಷಿ ಮಾಡಿದ್ಯಪ್ಪ, ಖುಷಿ ಮಾಡಿದ್ಯಾ. ಒಳ್ಳೆ ಆಯ್ಕೆ ಮಾಡ್ಕೊಂಡು ಮುಂದಿನ ಇದರಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವು. ಬರ್ಲಿ ಜೋರ್ ಚಪ್ಪಾಳೆ. ಥ್ಯಾಂಕ್ ಯು. ಇಷ್ಟೊಂದು ಮೋಸ ಯಾಕೆ ಮಾಡುತ್ತಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ AT ಕೃಷ್ಣಮೂರ್ತಿ ಅವರು. ಬರ್ಲಿ ಜೋರ್ ಚಪ್ಪಾಳೆ. ಇಷ್ಟೊಂದು ಮೋಸ ಯಾಕ ಮಾಡತಿ ಹೋ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ. ಇಷ್ಟೊಂದು ಮೋಸ ಯಾಕ ಮಾಡತಿ ಹೋ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ, ತುಂಬಾ ತುಂಬರಗಳೇ. ಕೈ ಹಿಡಿದವನ ಕೈ ಕಡಿಯಬೇಡ, ಕೊನೆ ತನಕ ಕಾಯುವನವನು. ಕೈ ಹಿಡಿದವನ ಕೈ ಕಡಿಯಬೇಡ, ಕೊನೆ ತನಕ ಕಾಯುವನವನು. ಕ್ಷಣಿಕ ಸುಖವನು ದೂಡು, ದೂರದೃಷ್ಟಿಯ ನೋಡು. ಕ್ಷಣಿಕ ಸುಖವನು ದೂಡು, ದೂರದೃಷ್ಟಿಯ ನೋಡು. ಇಷ್ಟೊಂದು ಮೋಸ ಯಾಕ ಮಾಡತಿ ಓ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ, ತುಂಬಾ ತುಂಬರಗಳೇ.
ಮುತ್ತಂತ ಗಂಡನಿರುವಾಗ ಪರಪುರುಷನ ಚಿಂತೆ ಯಾಕೆ ಮುತ್ತಂತ ಗಂಡನಿರುವಾಗ ಪರಪುರುಷನ ಚಿಂತೆ ಯಾಕೆ ಅವನನ್ನು ಬಿಟ್ಟರೆ ನೀನು ನಡುಬೀದಿಯಲ್ಲಿ ಜೋಕೆ ಅವನನ್ನು ಬಿಟ್ಟರೆ ನೀನು ನಡುಬೀದಿಯಲ್ಲಿ ಜೋಕೆ ಇಷ್ಟೊಂದು ಮೋಸ ಯಾಕ ಮಾಡತಿ ಓ ಹೆಣ್ಣು ಮಗಳೇ ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ ಇಷ್ಟೊಂದು ಮೋಸ ಯಾಕ ಮಾಡತಿ ಓ ಹೆಣ್ಣು ಮಗಳೇ ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ ಓ ಹೆಣ್ಣು ಮಗಳೇ ತುಂಬಾ ತುಂಬರಗಳೇ ಓ ಹೆಣ್ಣು ಮಗಳೇ ತುಂಬಾ ತುಂಬರಗಳೇ ಓ ಹೆಣ್ಣು ಮಗಳೇ. ಕೃಷ್ಣಮೂರ್ತಿ ಅವರೇ ಮೇಡಮ್ ಖುಷಿನಾ? ಖುಷಿ ಮೇಡಮ್, ಇವತ್ತು ಖಂಡಿತ. ಓಕೆ, ಮುನಿರಾಜು ಸರ್. ಕೃಷ್ಣಮೂರ್ತಿ ಅವರು ಈ ಹಾಡನ್ನು ಬರೆದಿದ್ದು ಯಾರು ಅಂತ ಗೊತ್ತಾ? ಸರ್ ಗೊತ್ತಿಲ್ಲ ಸರ್. ಹಾಡಿದ್ದು ಯುವರಾಜ್, ಕೆ ಯುವರಾಜ್ ಅವರು. ಅವ್ರನ್ನೇ ಕೇಳಬೇಕು, ನನಗೂ ಗೊತ್ತಿಲ್ಲ ಯಾರು ಬರೆದಿದ್ದು ಅಂತ. ಯಾಕೆ ಅಂದರೆ ಯಾರೋ ಭಾಳ ಪಾಪ ಹೆಂಡ್ತಿಯಿಂದ ಬಲ್ ನೊಂದ್ಬಿಟ್ಟವನು ಕಣಪ್ಪ. ಮಾಡತಿ ಓ ಹೆಣ್ಣು ಮಗಳೇ ಅಲ್ವಾ, ಬೋಲ್ ನೊಂದ್ಬಿಟ್ರವ್ರೆ. ಯಾರಿಗೂ ಈ ಕಷ್ಟ ಬರೋದು ಬೇಡ. ಆದರೆ ನನ್ನ ಮಾತೇನು ಗೊತ್ತಾ, ಹೆಣ್ಣು ಮಕ್ಳಿಗೆ ಹೇಳೋ ನೀತಿನ ನಾವು ಪಾಲನೆ ಮಾಡ್ಬೇಕಲ್ವಾ? ಖಂಡಿತ ಸರ್, ಖಂಡಿತ. ಬರೀ ಹೆಣ್ಮಕ್ಳಿಗೆ ಹೇಳ್ಕೊಂಡು ನೀನು ಅಲ್ಲೋ ಬೇಡ ಅಂತಂದ್ರೆ ನೀನು ಮಾತ್ರ ಪಕ್ಕದ ಮನೆ ಕಾಂಪೌಂಡ್ ಆಡ್ತಾ ಇರು ಅಲ್ವೇನ್ರಿ? ಸರ್, ಅದರಿಂದ ಈ ಹಾಡುಗಳನ್ನೆಲ್ಲ ಕೇಳಿದ ಮೇಲಾದರೂ ಸಮಾಜದಲ್ಲಿ ಇಂಥವೆಲ್ಲ ಯಾಕೆ ಬರ್ತವೆ ಅಂದರೆ ಒಂಥರ ಟಾನಿಕ್ಗಳಿದ್ದಂಗೆ ಇವೆಲ್ಲ, ಹೌದಲ್ಲ? ಒಳ್ಳೆ ಹಾಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಪ್ರಯತ್ನ ಮಾಡಿ ಹಾಡುಗಳನ್ನ, ಹೊಸ ಹಾಡುಗಳನ್ನ ಹಾಡಿ. ಥ್ಯಾಂಕ್ ಯು ಸರ್. ಅರ್ಚನಾ ಮ್ಯಾಮ್, ಸೆಲ್ಫ್ ಅಸೆಸ್ಮೆಂಟ್ ತುಂಬ ಚೆನ್ನಾಗಿತ್ತು ಅವ್ರದ್ದು. ಕರೆಕ್ಟಾಗಿ ಅವರ ಇಂಪ್ರೂವ್ಮೆಂಟ್ ಅಥವಾ ಏನು ಹುಳುಕುಗಳು ಅವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಕೆಲಸ ಏನೂ ಇರೋದಿಲ್ಲ. ಆ್ಯಕ್ಚುಲಿ ನಾವು ಸುಮ್ಮನೆ ಎಂಜಾಯ್ ಮಾಡೋದು ಮ್ಯೂಸಿಕ್ನ ಅಷ್ಟೇ. ಅವರೇ ಕರೆಕ್ಟಾಗಿ ಹೇಳಿದರು, ಕಳೆದ ಬಾರಿ ಹಾಡಿದ್ದಕ್ಕಿಂತ ಈ ಸಲ ಬೆಟರ್ ಇತ್ತು ಅಂತ ಅನ್ನಿಸ್ತು ಅಂತ. ನಿಜವಾಗ್ಲೂ ತುಂಬ ಬೆಟರ್ ಆಗಿತ್ತು. ಹೌದು, ಥ್ಯಾಂಕ್ ಯು. ಅಲ್ಲಿ ಇಲ್ಲಿ ಶ್ರುತಿಯ ವ್ಯತ್ಯಾಸ ಖಂಡಿತ ಇದೆ. ಅದನ್ನು ಇವಾಗ ನೀವು ಮಾಡ್ಕೊಂಡಿರೋ ಇಂಪ್ರೂವ್ಮೆಂಟು ನಿಜವಾಗ್ಲೂ ಶ್ಲಾಘನೀಯ. ಮುಂಬರುವ ಸಂಚಿಕೆಗಳಲ್ಲಿ ಇನ್ನೂ ಅದ್ಭುತವಾಗಿ ಹಾಡುವಂಥ ಒಂದು ತಯಾರಿಯನ್ನು ನೀವು ಮಾಡ್ಕೊಳ್ಳಿ. ಖಂಡಿತ. ಆಮೇಲೆ ಮದುವೆ ಆಗಿದೆ ನಿಮಗೆ? ಮದುವೆ ಆಗಿದೆ? ಆಗಿದೆ. ಅದು ಏನೋ ಲವ್ ಫೇಲ್ಯೂರ್ ತುಂಬಾ ಯಾರೋ ಹುಡುಗಿ ಕೈ ಕೊಟ್ಟು ಅಷ್ಟು ಅನುಭವಿಸಿ ಹಾಡಿದ್ರು ಪಾಪ. ಏನೋ ಸಿಕ್ಕಾಪಟ್ಟೆ ಲವ್ ಫೇಲ್ಯೂರ್ ಆಗಿರೋ ಸಂಗಲ್ಲ ಮೇಡಮ್, ಸ್ವಲ್ಪ ಅಯ್ಯೋ ಚೆನ್ನಾಗಿತ್ತು, ಭಾವನೆ ಚೆನ್ನಾಗಿತ್ತು. ಶ್ರುತಿ ಸ್ವಲ್ಪ ಸರಿ ಮಾಡ್ಕೋಬೇಕು. ಒಳ್ಳೆಯದಾಗಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವೆಂಗಲ್ ಸರ್. ಕೃಷ್ಣಮೂರ್ತಿ ಸರ್, ಅದೇ ಸಾಹಿತ್ಯ ಯಾರು ಬರೆದು ಅಂತ ನಮಗೂ ಗೊತ್ತಿಲ್ಲ, ಬಟ್ ಸಾಹಿತ್ಯದಲ್ಲಿ ಅಂಥ ತೂಕ ಇಲ್ಲ. ಈಗ ಗುರುರಾಜ್ ಹೊಸಕೋಟೆ ಅವರು ಅವರೇ ರಚಿಸ್ಕೊಂಡಿರ್ತಕ್ಕಂಥ ಹಾಡುಗಳು ಬಹಳ ತೂಕವಾಗಿದ್ದಾವೆ. ನವ್ಯ ಜಾನಪದ ಗೀತೆಗಳಾದರೂ, ಜನಪ್ರಿಯ ಗೀತೆಗಳಾದ್ರೂ ಒಂದು ಒಳ್ಳೊಳ್ಳೆ ಅರ್ಥ ಸಂದೇಶ ಇರುತ್ತೆ. ಬಟ್ ಇದರಲ್ಲಿ ಏನಂತ ಸಂದೇಶ ಇದೆ, ಒಂದು ಸೈಡ್ ಅಂತ. ಈಗಾಗಲೇ ಮುನ್ರಾಜ್ ಅವರು ಹೇಳಿದ್ರಲ್ಲ, ಒಂದು ಸೈಡ್ ಇದು. ಇನ್ನೊಂದು ಚರಣ ಇತ್ತು ಸರ್. ಅಲ್ಲ, ಅದೇ ಇದು ಆಡಿದ್ದೆ ನಾನು, ಅದೇ ಕೇಳೋಣ ಅಂತಿದ್ದೆ. ಬಟ್ ಇನ್ನೊಂದು ಚರಣದಲ್ಲಿ ಏನಿತ್ತು ಗೊತ್ತಿಲ್ಲ. ಬಟ್ ಇದು ಒಂದು ಸೈಡ್ ಹೆಣ್ಮಕ್ಳ ಮೇಲೆ ಹೇಳ್ತಕ್ಕಂಥದ್ದು, ಅವ್ರ ಮೇಲೆ ದೂರಂಥದ್ದು ಈ ಸಮಾಜದಲ್ಲಿ, ಅದೂ ಒಳ್ಳೆ ಸಂದೇಶ ಅಲ್ಲ. ಇಷ್ಟೊಂದು ಮೋಸ ಯಾಕ ಮಾಡತಿ ಓ ಹೆಣ್ಣು ಮಗಳೇ, ನಿನ್ನಿಂದಲೇ ಆಗಿ ಹೋಗುದು ತುಂಬಾ ತುಂಬರಗಳೇ. ಆ ಕಾಲದಿಂದ ಈ ಕಾಲವರೆಗೂ ವರ್ಷ ಇದ್ದೇ ಇದೆ. ಹಾಗಾಗಿ ಸಾಹಿತ್ಯದ ಬಗ್ಗೆ ನನಗೇನಂತ ಪ್ರೀತಿ ಬರಲಿಲ್ಲ. ಬಟ್ ನಿಮ್ಮ ಹಾಡನ್ನ ದಾಟಿ ಚೆನ್ನಾಗಿ ಆಡಿದ್ರಿ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟಿ ಕೃಷ್ಣಮೂರ್ತಿ ಅವರೇ, ಗುಡ್ ಲಕ್ಸ್ ನಿಮ್ಮ ಮುಂಬರುವ ಸಂಚಿಕೆಗಳಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೀಗೆ ಗುತ್ತಿಯಲ್ಲಿ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಹೆಮ್ಮೆಯ ಕನ್ನಡತಿ ಗೌತಮಿ. ಆನ್ ಸ್ಟೇಜ್ ಪ್ಲೀಸ್. ಸೀಗೆ ಗುತ್ತಿಯಲಿ ಕೆಂಬತ್ತಿ ನೆರಳಲಿ ಮಾದೇವರುಗವರೇ
ನಮ್ಮ ಮಾಯ್ಕಾರ ಒರುಗವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಸೀಗೆ ಗುತ್ತಿಯಲ್ಲಿ ಕೆಂಬತ್ತಿ ನೆರಳಲಿ ಮಾದೇವ ಒರುಗವರೇ ನಮ್ಮ ಮಾಯ್ಕಾರ ಒರುಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗ ಕೊಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ ಸ್ವಾಮಿ ಆಯಾಸಗೊಂಡವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಸ್ವಾಮಿ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಹೀಗೆ ಗುತ್ತಿಯಲ್ಲಿ ಕೆಂಬತ್ತಿ ನೆರಳಲಿ ಮಾದೇವ ಒರುಗವರೇ ನಮ್ಮ ಮಾಯ್ಕಾರ ಒರುಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗ ಕೊಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ ಸ್ವಾಮಿ ಆಯಾಸಗೊಂಡವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಸ್ವಾಮಿ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಲೋಕ ಬೆಳಗಲು ಮೂಲೋಕ ಪೊರೆಯಲು ಮಾದೇವನಾಗವರೇ ಶಿವ ಮಾದೇವನಾಗವರೇ ಒಂದೊಂದು ಮಲೆಯಲ್ಲಿ ಒಂದೊಂದು ರೂಪದಿ ಮಾದೇವ ನೆಲೆಸವರೇ ಶಿವ ಮಾದೇವ ನೆಲೆಸವರೇ ನಾಗು ಮಲೆಯ ಲೋಕ ಬೆಳಗಲು ಮೂಲೋಕ ಪೊರೆಯಲು ಮಾದೇವ ನಿಂತವರೇ ಶಿವ ಮಾದೇವನಾಗವರೇ ಒಂದೊಂದು ರೂಪದಿ ಒಂದೊಂದು ನೆಲೆಯಲ್ಲಿ ಮಾದೇವ ನೆಲೆಸವರೇ ನಮ್ಮ ಮಾಯ್ಕಾರ ನೆಲೆಸವರೇ ನಾಗುಮಲೆಯಲ್ಲಿ ನಾಗೇಶ್ವರ ಶಂಖಮಲೆಯಲ್ಲಿ ಶಿವಶಂಕರ ಗಂಧಮಲೆಯಲ್ಲಿ ಗಂಗಾಧರ ಭೀಮನ ಕೊಲ್ಲಿಯಲ್ಲಿ ಭೀಮೇಶ್ವರ ಮರಡಿಯ ಗುಡ್ಡೆಯಲ್ಲಿ ಮರಡೇಶ್ವರ ಚುಂಚನಗಿರಿಯಲ್ಲಿ ಜಗದೀಶ್ವರ ಜಗವನು ಕಾಯುವ ಯೋಗೇಶ್ವರ ಲೋಕಕ್ಕೆ ಒಬ್ಬನೇ ಇವ ಲೋಕೇಶ್ವರ ಸೀಗೆ ಗುತ್ತಿಯಲ್ಲಿ ಕೆಂಬತ್ತಿ ನೆರಳಲಿ ಮಾದೇವ ಒರುಗವರೇ ನಮ್ಮ ಮಾಯ್ಕಾರ ಒರುಗವರೇ ಹೂವ ಕೊಯ್ಯಲು ಹೋಗಿ ಮೊಗ್ಗ ಕೊಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ ಸ್ವಾಮಿ ಆಯಾಸಗೊಂಡವರೇ ಸಾಕಾಗಿ ಬಂದವರೇ ಅಮ್ಮಮ್ಮ ಜೋಕಾಗಿ ಒರುಗವರೇ ಸ್ವಾಮಿ ಬಂದವರೇ ಅಮ್ಮ ಜೋಕಾಗಿ ನಾಗುಮಲೆಯಲ್ಲಿ ನಾಗರ ಹೆಡೆಯಲ್ಲಿ ಮಾದೇವ ಒರುಗವರೇ ನಮ್ಮ ಮಾಯ್ಕಾರ ಒರುಗವರೇ ಸಂಪಿಗೆ ಹೂವಿನ ಸೊಂಪಲಿ ಸ್ವಾಮಿ ತಾವರೆಯಾಗವರೇ ರೂಪದಿ ಕುಂತವರೇ ನಲಿದು ನಾಟ್ಯವ ತಾವಾಡುತ್ತ ಒಲಿದು ಭಾಗ್ಯವನ್ನು ನೀಡುತ್ತ ಉಘೆ ಎನ್ನುವ ನಿಜ ಪರುಸೆಯ ಜನುಮ ಪಾವನವ ಮಾಡುತ್ತ ನಂಬಿದ ಮನೆಯ ಹಿಂಬಾಗಿಲಲ್ಲಿ ಮಾದೇವ ತಾನು ಬಂದವರೇ ನಂಬಿದ ಭಕ್ತರ ಇಪ್ಪಡಿಯಲ್ಲಿ ತಾಮದೇ ತಾವು ನೆನೆದವರೇ ಮಾದೇವ
ಓಕೆ, ಮೊದಲನೇದಾಗಿ ನಮ್ಮ ವಾದ್ಯ ವೃಂದದವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ನೀವೆಲ್ಲ ಅಂತೂ ಸೂಪರ್, ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಗೋ ತಮ್ಮಿ, ಗೋ ವಿಂದಮ್ಮ. ಎಲ್ಲಿ ಸ್ಟಾಪ್ ಆಯ್ತಮ್ಮ? ಸುಸ್ತಾಯ್ತಾ? ಓಕೆ, ಕೇಳೋಣ ನಮ್ಮ ಜಡ್ಜಸ್ನ. ಓಕೆ, ಅರ್ಚನಾ ಮ್ಯಾಮ್. ಅವ್ರು ಹಾಡ್ತಾ ಇರುವಾಗ ಅದೇ ಅನ್ಕೋತಾ ಇದ್ದೆ, ಗೋವಿಂದಮ್ಮ ಆಯಾಸಗೊಂಡವರೇ ಅಂತ. ಬಟ್ ಅವರಿಗೆ ಆರೋಗ್ಯ ಸ್ವಲ್ಪ ಕೆಟ್ಟಿದೆ ಅಂತ ಹೇಳ್ತಾ ಇದ್ರು. ತೊಂದರೆ ಇಲ್ಲ ಗೋವಿಂದಮ್ಮ, ಏನು ತೊಂದರೆ ಇಲ್ಲ. ಯಾಕಂದರೆ ಈಗ ನೋಡಿ, ಅನಿಲ್ ಕುಂಬ್ಳೆ ಅಂತಹ ಪ್ಲೇಯರಿಗೆ ಕೂಡ ಅವರ ಇಡೀ ಜೀವಮಾನದ ಅವರ ಕರಿಯರಲ್ಲಿ ಒಂದೇ ಮ್ಯಾಚಲ್ಲಿ ಮಾತ್ರ 10ಕ್ಕೆ 10 ವಿಕೆಟ್ ತೊಗೊಳೋದಕ್ಕಾಗಿದ್ದು, ಇನ್ಯಾವ ಮ್ಯಾಚಲ್ಲೂ ಆಗಲಿಲ್ಲ. ಸೊ ಇದೆಲ್ಲ ಇದ್ದಿದ್ದೆ. ಆಹಾ, ಸೋಲು ಒಪ್ಕೊಳ್ಬಾರ್ದು. ನಾವು ಯಾವಾಗ ಒಳಗಿಂದ ಸೋಲು ಒಪ್ಕೊಳ್ತೀವಿ ಆವಾಗ ನಮ್ಮ ನಿಜವಾದ ಸೋಲು. ಇಷ್ಟಕ್ಕೆಲ್ಲ ಸೋಲು ಒಪ್ಕೊಳ್ಬಾರ್ದು. ಹಾಡು ಚೆನ್ನಾಗಿ ಬಂತು. ನಿಮ್ಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ನಾನು ಹೇಳಲಾ? ನಿಮಗೆ ರಿಯಲ್ ವಾಯ್ಸಿಂದ ಫಾಲ್ಸ್ ಟೋನಿಗೆ ಶಿಫ್ಟ್ ಆಗುವಾಗ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ನೀವು ಒಂದೇ ಹಾಡಿನಲ್ಲಿ ಇಷ್ಟು ಫ್ರೀಕ್ವೆಂಟಾಗಿ ರಿಯಲ್ ಫಾಲ್ಸು ಶಿಫ್ಟ್ ಮಾಡ್ತಾಯಿದ್ರೆ ನಿಮ್ಮ ವೋಕಲ್ ಕಾರ್ಡ್ಸ್ಗೆ ತುಂಬ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಭೂಲೋಕ ಪೊರೆಯಲು ಮಾದೇವನಾಗವರೇ, ಶಿವ ಮಾದೇವನಾಗವರೇ, ಒಂದೊಂದು ಮಲೆಯಲ್ಲಿ ಒಂದೊಂದು ರೂಪದಿ ಮಾದೇವ ನೆಲೆಸವರೇ, ಶಿವ ಮಾದೇವ ನೆಲೆಸವರೇ. ನೀವು ಒಂದೋ ಇಡೀ ಹಾಡನ್ನು ರಿಯಲ್ ವಾಯ್ಸಲ್ಲಿ ಹಾಡಿ, ಇಲ್ಲ ಇಡೀ ಹಾಡನ್ನು ಫಾಲ್ಸ್ ಟೋನಲ್ಲಿ ಹಾಡಿ. ನಿಮ್ಮ ಫಾಲ್ಸ್ ಟೋನ್ ಕೂಡ ತುಂಬ ಪವರ್ಫುಲ್ ಇದೆ. ಸೊ ನೀವು ಅದರಲ್ಲೇ ಕಂಟಿನ್ಯೂ ಮಾಡ್ಬೋದಿತ್ತು, ಆಮೇಲೆ ಮಾಡಿದ್ರಿ ಅಲ್ವಾ? ಕರೆಕ್ಟ್ ತಾನೇ ನಾನು ಹೇಳಿದ್ದು? ಸೊ ನಿಮಗೆ ಶಿಫ್ಟ್ ಆಗುವಾಗ ವಾಯ್ಸ್ ಹೊಡಿತಾ ಇದೆ ಆ್ಯಂಡ್ ನಿಮಗೆ ಸ್ವಲ್ಪ ಗಂಟ್ಲಿನ ತೊಂದರೆ ಸ್ವಲ್ಪ ಕೆಲವು ದಿನದಿಂದ ಕೊಡ್ತಾ ಇರೋದ್ರಿಂದ ಅದು ಕೂಡ ಆ್ಯಡ್ ಆಗಿದೆ. ಬಟ್ ಹಾಡು ಪ್ರಸ್ತುತಿ ಚೆನ್ನಾಗಿ ಬಂತಮ್ಮ. ನೀವು ಮಧ್ಯದಲ್ಲಿ ಕಷ್ಟ ಆಯಿತು ಅಂತ ನಿಲ್ಲಿಸಿದ್ರಿ, ಇರಿಟೇಷನ್ ಆಯಿತು ಅಂತ, ಬಟ್ ಅಲ್ಲಿ ಬಿಡಲಿಲ್ಲ, ನೀವು ಮತ್ತೆ ಎತ್ಕೊಂಡ್ರಿ. ಅದು ವಿನ್ನರಿನ ಲಕ್ಷಣ. ಥ್ಯಾಂಕ್ ಯು ಮ್ಯಾಮ್. ನಾನು ತುಂಬ ಸ್ಟ್ರಗಲ್ ಮಾಡಿ ನನಗೆಲ್ಲೂ ವೇದಿಕೆ ಸಿಗಲಿಲ್ಲ. ನಾನು ಹೋಗಿರೋ ಕಾರ್ಯಕ್ರಮಗಳೆಲ್ಲ ನನಗೆ ಬರೀ ಅವಮಾನನೇ ಆಗಿರೋದು. ಫಾರ್ ದ ಫಸ್ಟ್ ಟೈಮ್ ನನಗೆ ಚಂದನ ಟಿವಿಲಿ ಈ ವೇದಿಕೆಯಲ್ಲಿ ನಿಮ್ಗೆ ಅವಮಾನ ಆಗಲ್ಲ ಈ ಗೋವಿಂದ. ರಿಯಾಲಿಟಿ ಶೋ ಸಿಕ್ಕಿರೋದೇ ನನಗೆ ಪುಣ್ಯ ಮ್ಯಾಮ್. ನನ್ನ ಟ್ಯಾಲೆಂಟ್ ಎಲ್ಲಿ ಮತ್ತೆ ನಶಿಸಿ ಹೋಗುತ್ತೋ ನನ್ನ ಈ ಸಣ್ಣ ಪುಟ್ಟ ನೀವು ಹಳೇದನ್ನು ಬಿಟ್ಬಿಡಿ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹೆಚ್ಚು ಭಾರನ ಹೆಗಲ ಮೇಲೆ ಹಾಕ್ಕೊಂಡಷ್ಟು ಹತ್ತಲಿಕ್ಕೆ ಕಷ್ಟ ಆಗತ್ತೆ. ಭಾರ ಇರಬಾರ್ದು ಹೆಗಲ ಮೇಲೆ ಯಾವತ್ತು. ಎಷ್ಟು ಲೈಟ್ ಇಟ್ಕೊಳ್ತೀರಿ ಮೇಲೆ ಹತ್ತಲಿಕ್ಕೆ ಸುಲಭ, ಹೌದೋ ಅಲ್ಲ? ಹಾಂ, ಸೊ ಹಳೇದನ್ನೆಲ್ಲ ಮರ್ತುಬಿಡಿ. ಈ ವೇದಿಕೆಯಲ್ಲಿ ನಿಮ್ಗೆ ಅವಮಾನ ಆಗೋಕ್ಕೆ ಸಾಧ್ಯನೇ ಇಲ್ಲಮ್ಮ. ಇದು ಸುಸಂಸ್ಕೃತವಾದಂತಹ ವೇದಿಕೆ. ಇಲ್ಲಿ ಅವಮಾನ ಆಗೋದು ಯಾಕಂದರೆ ನಾವು ಎಲ್ಲ ಸ್ಟ್ರಗಲ್ ಮಾಡೇ ಮೇಲೆ ಒಬ್ಬೊಬ್ರದ್ದು ನನ್ನ ಸ್ಟ್ರಗಲ್ ಇದೆ, ಆಯಿತಾ? ನಾವೆಲ್ಲ ನಿಮ್ಮನ್ನು ಗೌರವಿಸ್ತೀವಿ, ನಿಮ್ಮ ಜೀವನವನ್ನು, ನಿಮ್ಮ ಟ್ಯಾಲೆಂಟನ್ನು ಗೌರವಿಸ್ತೀವಿ. ಹಾಗಾಗಿ ಇದರಿಂದ ತಿದ್ಕೊಂಡು ಇನ್ನೂ ಹೆಚ್ಚು ಚೆನ್ನಾಗಿ ಹಾಡಿ. ನಿಮ್ಮಲ್ಲಿ ಆ ಶಕ್ತಿ ಇದೆ, ಗೊತ್ತು. ಒಳ್ಳೆಯದಾಗಿ. ಓಕೆ, ವೇಮ್ಗಲ್ ಸರ್. ನೀವು ಪ್ರಯತ್ನ ಇದೆಯಲ್ಲ, ಅದಕ್ಕೆ ಜೋರು ಚಪ್ಪಾಳೆ ನಮ್ಮ ಇವ್ರು ಬರಲೇಬೇಕು. ಒಂದು ಮಾತು ತಿಳ್ಕೊಳ್ಳಿ, ದೊಡ್ಡ ದೊಡ್ಡ ಗಾಯಕರು ಒಂದು ಸಿನಿಮಾ ಹಾಡು ಆಡ್ಬೇಕಾದ್ರೆ ನಾನು ಕೇಳಿದ್ದೀನಿ, 3-4 ಗಂಟೆ ರೆಕಾರ್ಡ್ ಮಾಡ್ಕೊಳ್ತಾರೆ ಸ್ಟುಡಿಯೋಗಳಲ್ಲಿ ಒಂದು ಹಾಡು. ನೋಡಿ, ಇಡೀ ದಿವಸ ಅಂತೆ. ನೀವು ಯಾಕೆ ಇದು ಮಾಡ್ತೀರಾ? ಒಳ್ಳೆ ವಾಯ್ಸ್ ಇದೆ ನಿಮ್ದು, ಒಳ್ಳೆ ಕಂಠ. ನಿಮ್ಗೆ ವೇದಿಕೆ ಸದಾ ಬಾಗಿಲು ತೆಗೆದಿರುತ್ತೆ. ಒಳ್ಳೆ ಕಂಠ ಇದೆ ನಿಮಗೆ. ನೀವು ಯಾವುದೇ ಧೃತಿಗೆಡಬಾರ್ದು. ಚೆಂದ ಆಡಿದ್ರಿ ನೀವು. ಏನೋ ಸ್ವಲ್ಪ ಶ್ರುತಿ ಅಥವಾ ತಾಳಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನೀವು ಡಿಸ್ಕಂಟಿನ್ಯೂ ಮಾಡಬೇಡಿ. ಇದರಲ್ಲೇನು ನಿಮ್ಮನ್ನು ಯಾರೂ ಡಿಸ್ಕರೇಜ್ ನಾವು ಮಾಡ್ತಾ ಇಲ್ಲ. ಆ ಥರ ಭಾವನೆ ಇಟ್ಕೋಬೇಡಿ. ಕಂಟಿನ್ಯೂ ಮಾಡಿ ನಿಮ್ಮ ಜರ್ನಿನ. ಗೋವಿಂದಮ್ಮ, ಹಳ್ಳಿಯಿಂದ ಬಂದಿದ್ದೀರಾ ಪಟ್ಟಣದಿಂದ ಬಂದಿದ್ದೀರಾ? ಹಳ್ಳಿನೇ. ಹೊಲದಲ್ಲಿ ಕಳೆ ಕೀಳ್ತಾರೆ ಗೊತ್ತಾ? ಕಳೆ ಕೀಳಬೇಕಾದ್ರೆ ಕುಳಿತುಕೊಂಡು ತೆವ್ಕೊಂಡೇ ಕಿತ್ಕೊಂಡು ಹೋಗ್ಬೇಕು. ಎದ್ದು ನಿಂತರೆ ಮುಗೀತು ಕತೆ, ಮತ್ತೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿ ಹಿಡ್ಕೊಂಡ್ಬಿಡ್ತವೆ. ಕುಂತ್ಕೊಂಡ್ಬಿಟ್ರೆ ನಾವೇನು ಮಾಡ್ತಿದ್ವಿ, ಮಾರು ಅಥವಾ ಕಂಡು ಅಂತ ಇಟ್ಕೊತಿದ್ವಿ. ಕಂಡು ಇಟ್ಕೊತಿದ್ವಿ.
ಕಂಡಿಟ್ಕೊಂಡ್ರೆ ದೊಡ್ಡ ಹೊಲ ನಮ್ಮವೆಲ್ಲ, ಎಷ್ಟು ಅಂದರೆ ಒಂದು 300 ಮೀಟ್ರು 400 ಮೀಟ್ರ್ ಉದ್ದದ ಹೊಲಗಳು. ಅದು ನೋಡಿಬಿಟ್ರೆ ಬೆಳಗಿನ ಸಾಯಂಕಾಲ ಕಳೆ ಕೀಳ್ತೀವ ನಾವು ಅಂತ. ಟಫ್ ಅದು. ಆದರೆ ಆ ಟಫ್ನ ನಾವೇನು ಮಾಡಿವೋ ಕಂಡು ಹಾಕೊಂಡು ಕೆಲಸ ಮಾಡಿಬಿಡುವೋ. ನಾವೇನು ಮಾಡ್ತಿದ್ವಿ, ಇವತ್ತು ನೋಡಿ ಈಗ ಒಂದು ಇಷ್ಟೊತ್ತಿಗೆ ಇಷ್ಟು ಕಂಡು ಕಿತ್ಬಿಡ್ಬೇಕು ಅಂತ ಕಳೆ ಕಿತ್ಬಿಡಿವಿ. ಸಾಯಂಕಾಲದಾಗ ಮುಗಿಸ್ಬೇಕು, ಯಾಕೆಂದರೆ ನಾಳೆ ಬರ್ತೀನಿ ಅಂದರೆ ಅದ ಕೆಟ್ಟೋಗಿರ್ತದೆ. ಅದ ಕೆಟ್ಟೋದ್ಮೇಲೆ ಕಳೆ ಕೀಳೋಕ್ಕಾಗಲ್ಲ. ಅದು ಯಾಕೆ ಈ ಸನ್ನಿವೇಶ ನಿಮ್ಗೆ ಹೇಳಿದೆ ಅಂದರೆ, ಟಫ್ ಅಂತ ಅಂದಾಗ ಎದುರ್ಕೊಂಬಿಟ್ರೆ ಮತ್ತೆ ಆಗಲ್ಲ. ನನಗೆ ಒಂದು ಗುಣ ಇಷ್ಟ ಆಗಿದೆ ಏನಂದರೆ, ಆದರೂ ಬಿಡ್ದೇನೆ, ಛಲ ಬಿಡ್ದೇನೆ ಅದನ್ನು ಮುಗಿಸಿ ನಾನು ಹಾಡೇ ಹಾಡ್ತೀನಿ ಅನ್ನೋ ಛಲ ಇತ್ತಲ್ಲ, ಅದು ನಮ್ಮ ರೈತರಲ್ಲಿ ಇರ್ತದೆ. ಆ ಛಲ ಇರೋರು ಯಾವತ್ತೂ ಸೋಲಲ್ಲ. ಇಷ್ಟಕ್ಕೆಲ್ಲ ಅಳಬಾರ್ದು. ಮುಂದೆ ವೇದಿಕೆಗಳು ಭಾಳಷ್ಟಿದೆ, ಜೀವನ ಭಾಳ ದೊಡ್ಡದಿದೆ ಅಲ್ವಾ. ಹಾಗಾಗಿ ಇಲ್ಲಿಗೆ ಬಂದಿರೋದಕ್ಕೆ ಸಂತೋಷ ಪಡಿ ಅಲ್ವಾ. ಧೈರ್ಯವಾಗಿ ಹಾಡಿ ಆಗ್ಬೋದಲ್ಲ. ಮತ್ತು ನೀವು ತೊಗೊಂಡ ಹಾಡು ಭಾಳ ಟಫ್ ಹಾಡೋದು, ತುಂಬ ಎನರ್ಜಿ ಅದಕ್ಕೆ ಬೇಕಾಗಿದೆ ಆ ಹಾಡಿಗೆ ಅಲ್ವಾ. ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಸರ್. ಏನು ಗೊತ್ತಾ ಗೋವಿಂದಮ್ಮ, ಕಲಾವಿದರಿಗೆ ಪ್ರಪಂಚವೇ ರಂಗಮಂಚ. ನಾವು ಎಲ್ಲಿ ನಿಂತ್ಕೋತೀವೋ ಅಲ್ಲಿಂದ ನಾವು ಸ್ಟೇಜ್ ಕ್ರಿಯೇಟ್ ಮಾಡ್ಕೋಬೇಕಷ್ಟೇ, ಆಯಿತಾ. ಇಟ್ಸ್ ಓಕೆ. ಓಕೆ, ಗುಡ್ ಗೋಯಿಂಗ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೂಪರಾಗಿ ಹಾಡಿ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಜಲಜಲನೆ ಬಂದಾಳಲ್ಲೋ ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸದಾ ಹಸನ್ಮುಖಿ ಪ್ರತಾಪ್. ಆನ್ ಸ್ಟೇಜ್ ಪ್ಲೀಸ್. ಜಲಜಲನೆ ಬಂದಾಳಲ್ಲೋ ಕಾಡು ಗುಜ್ಜವ್ವ, ಜಲಜಲನೆ ಬಂದಾಳಲ್ಲೋ, ಜಲಜಲನೆ ಬಂದಾಳಲ್ಲೋ ಕಾಡು ಗುಜ್ಜವ್ವ, ಜಲಜಲನೆ ಬಂದಾಳಲ್ಲೋ. ಇಡಗಾಯೇ ತಾಯೇ ನಿನಗೆ 300 ಒಡಗಾಯೇ, 200 ಇಡಗಾಯೇ ತಾಯಿ ನಿನಗೆ 300 ಒಡಗಾಯಿ. ಎಳನೀರ ಕೋಡಿ ಹರಿದಾವೆ ಗುಜ್ಜವ್ವ ತಾಯವ್ವ, ಓ ಗುಜ್ಜವ್ವ. ಜಲಜಲನೆ ಜಲಜಲನೆ ಜಲಜಲನೆ, ಹಾ ಜಲಜಲನೆ ಬಂದಾಳಲ್ಲೋ ಕಾಡು ಗುಜ್ಜವ್ವ, ಜಲಜಲನೆ ಬಂದಾಳಲ್ಲೋ. ಊರಿಗೆ ಕಾವಲು ನೀನು ಗುಜ್ಜವ್ವ, ಊರವ್ರಿಗೂ ಕಾವಲು ನೀನು. ಊರಿಗೂ ಕಾವಲು ನೀನು ಗುಜ್ಜವ್ವ, ಊರವ್ರಿಗೂ ಕಾವಲು ನೀನು. ಈ ಬಡವನ ಮೇಲೆ ದಯ ಇರಲಿ ಗುಜ್ಜವ್ವ, ಗುಜ್ಜವ್ವ ಓ ತಾಯವ್ವ. ಜಲಜಲನೆ 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 ಬಂದಾಳಲ್ಲ ತಾಯಿ ಗುಜ್ಜವ್ವ, ಜಲಜಲನೆ ಬಂದಾಳಲ್ಲ. ನಾವು ಕೂಗುವ ಕೂಗು ಗುಜ್ಜವ್ವ ಒಡೆದ ತೆಂಗಿನಕಾಯಿ, ನಾವು ಕೂಗುವ ಕೂಗು ಗುಜ್ಜವ್ವ ಒಡೆದ ತೆಂಗಿನಕಾಯಿ. ಮುರಿದ ಬಾಳೆ ಹಣ್ಣು ಎಲ್ಲವೂ ಕೂಡ ಪಾದಕ್ಕರುವಾಗಲಿ ತಾಯೇ, ಓ ಗುಜ್ಜವ್ವ ನನ್ನವ್ವ, ಓ
ಗುಜ್ಜವ್ವ ಜಲ ಜಲನೆ ಜಲ ಜಲನೆ ಜಲ ಜಲನೆ ಬಂದಾಳಲ್ಲ ಗುಜ್ಜವ್ವ ಜಲ ಜಲನೆ ಬಂದಾಳಲ್ಲ ಆ ನಲಿ ನಲಿದು ಬಂದಾಳಲ್ಲ ಗುಜ್ಜವ್ವ ನಲಿ ನಲಿದು ಬಂದಾಳಲ್ಲ ಜಲ ಜಲನೆ ಬಂದಾಳಲ್ಲ ಗುಜ್ಜವ್ವ ಜಲ ಜಲನೆ ಬಂದಾಳಲ್ಲ ಗುಜ್ಜವ್ವ ತಾಯವ್ವ ನನ್ನವ್ವ ಓಹೋ ಗುಜ್ಜವ್ವ ಸದಾ ಹಸನ್ಮುಖಿ ಪ್ರತಾಪ್. ಆ್ಯಕ್ಚುಲಿ ಪ್ರತಾಪ್ಗೆ ಹಾಡು ಎಷ್ಟಿಷ್ಟನೋ ಹೇಳೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ ಅದಕ್ಕಿಂತ ಇಷ್ಟ. ಆ್ಯಕ್ಚುಲಿ ಬ್ಯಾಕ್ ಸ್ಟೇಜಲ್ಲಿ ಹೇಳ್ತಾ ಇದ್ದ ನನಗೆ, ಅಕ್ಕ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೆ ನೀನು ಡಾನ್ಸ್ ಮಾಡು ಅಂತ. ನಾನು ಡಾನ್ಸ್ ಚೆನ್ನಾಗಿ ಮಾಡ್ತೀನಲ್ವಾ ಅಂತ ಕೇಳ್ತಾ ಇದ್ದ. ನಮ್ಮ ಜಡ್ಜಸ್ನ ಕೇಳ್ಬಿಡೋಣ, ನೀನು ಹಾಡು ಡಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ದ ಅಂತ. ಕೇಳೋಣ. ಓಕೆ, ಸೊ ವೇಂಬುಲ್ ಸರ್. ಪ್ರತಾಪ್ ಸರ್, ಉಜ್ಜವ್ವ ಅಂದರೆ ಗ್ರಾಮ ದೇವತೆನಾ ಅದು? ಹಾಂ ಸರ್, ಇದು ಅಂದರೆ ಸೋಬಾನ ಪದ, ನಮ್ಮ ಹಳ್ಳಿಯಲ್ಲಿ ಆಡುವಂಥ ಸೋಬಾನ ಪದ ಇದು. ಅದನ್ನು ನಾವು ದೇವರು ಬರೋದು ಅಂತ ಹೇಳ್ತಾರೆ ಸರ್. ಅಂದರೆ ಗುಡಿಯಿಂದ ದೇವ್ರನ್ನ ಆಚೆಗೆ ತರೋಕೆ ಜಲ ಜಲನೆ ಬಂದಾಳಲ್ಲೋ ಗುಜ್ಜವ್ವ ಅಂತ ಆಡ್ತಾರೆ. ಇದು ನನ್ನ ಗ್ರಾಮ ದೇವತೆ ಹಾಡು ಸರ್. ಅಲ್ಲ, ಡಾಕ್ಟರ್ ಸಿದ್ಧಲಿಂಗಯ್ಯನವರು ಗ್ರಾಮ ದೇವತೆಗಳ ಬಗ್ಗೆ ಒಂದು PhD ಮಾಡಿ ತುಂಬ ಗ್ರಾಮ ದೇವತೆಗಳ ಹೆಸರು ಹೇಳಿದ್ದಾರೆ. ಈ ಹೆಸರು ನನಗೆ ಅಪರೂಪವಾಗಿ ಕಾಣ್ತಿದ್ದು. ಕಾಡು ಗುಜ್ಜವ್ವ. ಕಾಡು ಗುಜ್ಜವ್ವ ಇದೆ. ಸಾಕಷ್ಟು ಸಾವಿರಾರು ಗ್ರಾಮ ದೇವತೆಗಳಿದೆ. ಒಳ್ಳೆ ಹಾಡು, ಒಳ್ಳೆ ಪ್ರೆಸೆಂಟೇಷನ್ ಕೊಟ್ರಿ. ಬಟ್ ಇನ್ನೂ ಒಂದು ಚರಣ ಇತ್ತೇನೋ ಗೊತ್ತಿಲ್ಲ. ಅಂದರೆ ಸರ್ ಇದು ನಿಲ್ಲದೇ ಇಲ್ಲ ಸರ್, ಕೊನೆ ತನಕನೂ ಆಡ್ತಾನೆ ಇರ್ಬೋದು. ಸರಿ, ಆಗಲಿ, ಒಳ್ಳೇದಾಗಲಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಈ ಊರು ಯಾವ ಊರ ಕಡೆ ಬರುತ್ತದು? ಸರ್, ಟಿ ನರಸೀಪುರದಿಂದ ಒಂದು 18 ಕಿಲೋಮೀಟರ್ ಸರ್. ಕೊಳತ್ತೂರು. ಹಾಂ ಸರ್, ಕೊಳತ್ತೂರು. ಆದರೆ ನೀವು ಗುಜ್ಜವ್ವನ ಅಲ್ಲೇ ನಿಮ್ಮ ಊರ ಹತ್ರ ಏನಾರು? ಹಾಂ ಸರ್, ಊರ ಮಧ್ಯ ಗುಜ್ಜವ್ವ ಇದ್ದಾಳೆ ಸರ್, ಕಾಡು ಗುಜ್ಜವ್ವ ಅಂತ. ಕಾಡು ಗುಜ್ಜವ್ವ. ಹಾಂ ಸರ್. ಆ್ಯಕ್ಚುಲಿ ಈ ಗುಜ್ಜವ್ವ, ಕಾಡು ಗುಜ್ಜವ್ವ ಈ ಥರದ್ದೆಲ್ಲ ದೇವತೆಗಳೆಲ್ಲ ಕೋಲಾರದ ಸೈಡು ಆಂಧ್ರದ ಪ್ರಭಾವ ಇರೋದು ಜಾಸ್ತಿ. ಈ ಥರದ ಹಾಡು ತಗೊಂಡಾಗ ಭಾಳ ಎನರ್ಜಿ ಬೇಕು, ಮತ್ತು ಸ್ವಲ್ಪ ಎತ್ತರದ ಸ್ಥಾಯಿನಲ್ಲಿ ಹಾಡಿದ್ರೆ ಈ ಥರದ ಕುಣಿಯೋ ಸಾಂಗ್ಗಳೆಲ್ಲ ಭಾಳ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಅದು ಒಂಚೂರು ಕೇಳಲಿಕ್ಕೆಲ್ಲ ಫ್ಲಾಟ್ ಥರನೇ ಕೇಳಿಸ್ತಾ ಇರುತ್ತೆ ಅಲ್ವಾ? ಆಗತ್ತಾ ನಿನಗೆ ಇನ್ನೂ ರೇಂಜೆಲ್ಲ ಹಾಡೋಕ್ಕಾಗತ್ತಾ? ಹಾಂ ಸರ್, ಆಡ್ತೀನಿ. ಟ್ರೈ ಮಾಡು ನೋಡೋಣ. ಜಲ ಜಲನೆ ಬಂದಾಳಲ್ಲ ಗುಜ್ಜವ್ವ ಜಲ ಜಲನೆ ಬಂದಾಳಲ್ಲ ಜಲ ಜಲನೆ ಬಂದಾಳಲ್ಲ ಗುಜ್ಜವ್ವ ಜಲ ಜಲನೆ ಬಂದಾಳಲ್ಲ. ಚರಣ ಹಾಡು, ಚರಣ. 200 ಇಡುಗಾಯೇ ಗುಜ್ಜವ್ವ 300 ಒಡಗಾಯೇ. ನೆಕ್ಸ್ಟ್ ಲೈನ್ ಹಾಡು. ಎಳನೀರ ಕೋಡಿ ಅರಿದಾವೆ ಗುಜ್ಜವ್ವ ತಾಯವ್ವ ಓ ಗುಜ್ಜವ್ವ ಜಲ ಜಲನೆ ಬಂದಾಳಲ್ಲ ಗುಜ್ಜವ್ವ ಜಲ ಜಲನೆ ಬಂದಾಳಲ್ಲ. ಆಗ್ತಾ ಇದೆ ಅಲ್ವಾ? ಚೆನ್ನಾಗೇ ಕೇಳಿಸ್ತಾ ಇದೆ ಅಲ್ವಾ? ನೋಡೋಣ ಅರ್ಚನಾ ಮೇಡಮ್ ಏನು ಹೇಳ್ತಾರೆ ಕೇಳೋಣಂತೆ. ಹಾಂ ಸರ್. ಅದೇ ನಾ ಹೇಳಬೇಕಾಗಿರೋದು ಅವರೇ ಹೇಳಿದ್ರು. ನಾನು ಅದೇ ಹಾಡು ಶುರು ಮಾಡಿದ ತಕ್ಷಣ ಅವ್ರ ಹತ್ರ ಅದೇ ಹೇಳಿದೆ, ಈ ಹಾಡು ಎಲ್ಲೂ ತಾರಸ್ಥಾಯಿಗೆ ಹೋಗ್ತಾ ಇಲ್ಲ, ಯಾಕೆ ಎಷ್ಟು ಕಮ್ಮಿ ಶ್ರುತಿಲಿ ಹಾಡ್ತಾ ಇದ್ದಾನೆ ಹುಡುಗ ಅಂತ. ಎನರ್ಜಿ ಸಾಕಾಗಲ್ಲ ಅವಾಗ. ನಿಂಗೆ ಚರಣದಲ್ಲಿ ತುಂಬ ಹೈ ಪಿಚ್ಚಿಗೆ ಹೋಗುತ್ತೆ ಅಂದರೆ ಹೌದು, ಬಟ್ ಇದು ಚರಣನೂ ಏನು ಮಧ್ಯಮ ತನಕ ಮಾತ್ರ ಹೋಗ್ತಾ ಇದೆ ಅಷ್ಟೇ. ಸೊ ನೀನು ಇನ್ನೂ ಶ್ರುತಿ ಜಾಸ್ತಿ ಮಾಡ್ಕೊಂಡು ಹಾಡಿದರೆ ಇನ್ನೂ ಎನರ್ಜಿ ಇರೋದು. ಎಳನೀರ ಕೋಡಿ ಹರಿದಾವೆ ಗುಜ್ಜವ್ವ ತಾಯವ್ವ ಓ ಗುಜ್ಜವ್ವ. ಬಟ್ ಈ ಏನಿದು ಇದು ಹಾಡ್ದು ಅದು ನೀಟಾಗಿ ಹಾಡ್ದು. ಶ್ರುತಿ ಅಲ್ಲಿ ಇಲ್ಲಿ ಸುಮಾರು ಏರುಪೇರು ಆಯಿತು. ಶ್ರುತಿ ಕಡೆ ಗಮನ ಕೊಡು. ನೀನು ಬೇರೆಯವ್ರು ಹಾಡುವಾಗ ಡ್ಯಾನ್ಸ್ ಮಾಡು ಆಯಿತಾ? ಅವ್ರು ಹೇಳ್ತಾರೆ ನೀನು ಇದಕ್ಕೆ ಬಾವಿಗೆ ಹಾರು ಅಂತ, ನೀನು ಹಾರ್ಬಿಡು. ಹಾಂ, ಅವ್ರ ಮಾತೆಲ್ಲ ಕಟ್ಕೊಂಬೇಡ, ಅವರೆಲ್ಲ ಬಲ ಇದ್ದಾರೆ ಅವರು ಆಯಿತಾ? ಸರಿ ನೀನು ಡ್ಯಾನ್ಸ್ ಮಾಡ್ತಾ ನೋಡು, ಪೀರಪ್ಪನವ್ರು ಡ್ಯಾನ್ಸ್ ಮಾಡಿದ್ರಲ್ಲ, ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಅದು ಸಿಂಗಿಂಗ್ ಅಫೆಕ್ಟ್ ಆಗಬಾರ್ದು, ಅಷ್ಟೇ ಮಾಡಿದ್ರು ಅವರು. ಆ ರೀತಿ ಮಾಡ್ಬೇಕು. ನೀ ಜಾಸ್ತಿ ಡ್ಯಾನ್ಸ್ ಮಾಡಿದ ತಕ್ಷಣ ನಿಂಗೆ ಅದು ಶ್ರುತಿ ತಪ್ಪಕ್ಕೆ ಶುರುವಾಗುತ್ತೆ. ಸರಿ ಮ್ಯಾಮ್, ಆಯಿತಾ? ಮೈಯೆಲ್ಲ ಅಲ್ಲಾಡುತ್ತೆ ಅಲ್ವಾ, ಹಾಗೆ ಗಂಟ್ಲು ಅಲ್ಲಾಡುತ್ತೆ ಅವಾಗ. ಸರಿ ಸರಿ ಆಯಿತಾ? ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಹಾಂ ಅಕ್ಕ, ಖುಷಿ ಆಯಿತು. ಥ್ಯಾಂಕ್ ಯು ಅಕ್ಕ.
ನೋಡಿದ್ರಲ್ಲ, ಕಾಂಪಿಟೇಷನ್ನ ಬಿಸಿ ಏರ್ತಾ ಇದೆ. ನಾಳೆ ಎಷ್ಟು ಜನ ಬರ್ತಾರೆ, ಎಷ್ಟು ಸೊಗಸಾಗಿ ಹಾಡ್ತಾರೆ, ಯಾರಿಗೆ ಎಲಿಮಿನೇಟ್ ಆಗೋ ಭಯ ಇದೆ, ಯಾರು ಸೂಪರ್ ಆಗಿ ಕಲ್ತ್ಕೊಂಬಂದು ಹಾಡ್ತಾರೆ, ಇದನ್ನೆಲ್ಲ ನೋಡೋದಕ್ಕೆ ನಾಳಿನ ಸಂಚಿಕೆಯನ್ನು ನೋಡಬೇಕು. ಈಗ ಸದ್ಯಕ್ಕೆ ನಾನು ಈ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜಲ ಜಲನೆ ಬಂದಾಳಲ್ಲೋ ಕಾಡು ಗುಜ್ಜವ್ವ, ಜಲ ಜಲನೆ ಬಂದಾಳಲ್ಲೋ. ಊರಿಗೆ ಕಾವಲು ನೀನು ಗುಜ್ಜವ್ವ, ಊರವ್ರಿಗೂ ಕಾವಲು ನೀನು. ಊರಿಗೂ ಕಾವಲು ನೀನು ಗುಜ್ಜವ್ವ, ಊರವ್ರಿಗೂ ಕಾವಲು ನೀನು. ಈ ಬಡವನ ಮೇಲೆ ದಯ ಇರಲಿ ಗುಜ್ಜವ್ವ, ಗುಜ್ಜವ್ವ ಓ ತಾಯವ್ವ. ಜಲ ಜಲನೆ ಜಲ ಜಲನೆ ಜಲ ಜಲನೆ ಬಂದಾಳಲ್ಲ ತಾಯಿ ಗುಜ್ಜವ್ವ, ಜಲ ಜಲನೆ ಬಂದಾಳಲ್ಲ. ನಾವು ಕೂಗುವ ಕೂಗು ಗುಜ್ಜವ್ವ ಒಡೆದ ತೆಂಗಿನಕಾಯಿ. ನಾವು ಕೂಗುವ ಕೂಗು ಗುಜ್ಜವ್ವ ಒಡೆದ ತೆಂಗಿನಕಾಯಿ. ಮುರಿದ ಬಾಳೆಹಣ್ಣು ಎಲ್ಲವೂ ಕೂಡ ಪಾದಕ್ಕರುವಾಗಲಿ ತಾಯೇ. ಓ ಗುಜ್ಜವ್ವ ನನ್ನವ್ವ, ಓ ಗುಜ್ಜವ್ವ. ಜಲ ಜಲನೆ ಜಲ ಜಲನೆ ಜಲ ಜಲನೆ ಬಂದಾಳಲ್ಲ ಗುಜ್ಜವ್ವ, ಜಲ ಜಲನೆ ಬಂದಾಳಲ್ಲ. ಆ ನಲಿ ನಲಿದು ಬಂದಾಳಲ್ಲ ಗುಜ್ಜವ್ವ, ನಲಿ ನಲಿದು ಬಂದಾಳಲ್ಲ. ಜಲ ಜಲನೆ ಬಂದಾಳಲ್ಲ ಗುಜ್ಜವ್ವ, ಜಲ ಜಲನೆ ಬಂದಾಳಲ್ಲ. ಗುಜ್ಜವ್ವ ತಾಯವ್ವ ನನ್ನವ್ವ, ಓ ಗುಜ್ಜವ್ವ.